ನನ್ನ 6203 ಫಾಲೋವರ್ಸ್ಗೆ ನಮಸ್ಕಾರ ಜನರೇ. ಸಾಗರ್ ಅವರು ಒಂದು ವಾರದಿಂದ ಆಫೀಸ್ಗೆ ಹೋಗದೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಕೊಂಡು ಮನೇಲಿ ಕೂತಿದ್ರು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಾವ್ ಹೆಣ್ಮಕ್ಳು ಗಂಡ್ ಮಕ್ಳನ್ನ ಸುಮ್ನೆ ಕೂರಕ್ ಬಿಡ್ತೀವ? ಇಲ್ಲ, ಚಾನ್ಸೇ ಇಲ್ಲ. ಸಾಗರ್ ಅವ್ರನ್ನ ಆಫೀಸ್ ಕಳಿಸ್ಬೇಕಾದ್ರೆ ಕಳಿಸ್ದೆ. ಹೋದ್ಮೇಲೆ ಸ್ವಲ್ಪ ಬೇಜಾರಾಯ್ತು. ಅದೇ ಬೇಜಾರಲ್ಲಿ ಮನೇಲಿ ಅರ್ಧ ಹೊಳ್ ಕಲ್ಲಂಗಡಿ ಹಣ್ಣಿತ್ತು. ಸುಮ್ನೆ ಯಾಕೆ ವೇಸ್ಟ್ ಮಾಡೋದು ಅಂತ ಒಬ್ಳೆ ಗುಮ್ಮಿ ಹಂಗ್ ಕುತ್ಕೊಂಡು ಫುಲ್ ಬ್ಯಾಟಿಂಗ್ ಮಾಡಿದೆ. ನನ್ಗೋಸ್ಕರ ಅಂತ ತಿರುಪತಿ ತಿಮ್ಮಪ್ಪಂದು ಪ್ರಸಾದ ಬಂದಿತ್ತು. ಕುಂಕುಮನ ಹಣೆಗಿಕ್ಕೊಂಡು ಪ್ರಸಾದನ ಕಣ್ಗೊತ್ಕೊಂಡು ಲಡ್ಡುನ ತಿಂದೆ. ಸಂಡೇ ಬಿಗ್ ಬಾಸ್ ಮುಗ್ದೋಗಿರೋದ್ರಿಂದ ಇತ್ತ ಟಿವಿ ನೋಡೋಕ್ಕೂ ಮನಸ್ಸಿಲ್ಲ. ನಮ್ಮ ಮನೇಲಿ ಇಷ್ಟು ದೊಡ್ಡ ಟಿವಿ ಐತಲ್ಲ ಅಂತ ಆನ್ ಮಾಡಿಬಿಟ್ಟಿದ್ದೀನಿ. ಆಫೀಸಿಂದ ಬಂದಮೇಲೆ ನನ್ನ ಗಂಡ ನಂಗೆ ಟೈಮ್ ಕೊಡ್ತಾರೆ ಅಂತ ನೋಡಿದ್ರೆ ಏನೋ ಪೆನ್ನು ಪೇಪರ್ ಹಿಡ್ಕೊಂಡು ಏನೋ ಗೀರ್ತವ್ರೆ. ನಾನು ಅಂದ್ಕೊಂಡೆ ಇನ್ನೇನು ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತೈತಲ್ಲ, ನನಗೂ ಲೆಟರ್ ಬರೀತಾವ್ರೆ ಅಂತ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ. ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ ಅವ್ರಿಗೆ ಮಾತ್ರ ಥ್ಯಾಂಕ್ ಯು.